ರಾಜ್ಯದಲ್ಲಿ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂತ ಕೆಲವು ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ 1950ರಲ್ಲಿ ಸಂವಿಧಾನಬದ್ಧವಾಗಿ ಜಾರಿಗೆ ತಂದಿರತಕ್ಕಂಥ ಮೀಸಲಾತಿ ಸೌಲಭ್ಯ ಸಿಗ್ತಾ ಮಾಡಿ ಇಂದಿಗೆ 30 ವರ್ಷಗಳ ಹೋರಾಟದಲ್ಲಿ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ. ಆದರೂ ಆಡಳಿತ ಮಾಡಿದಂಥವರು ನ್ಯಾಯವನ್ನು ಕೊಡಲಿಲ್ಲ. ಕೊಟ್ಟ ನೆಪ ಹೇಳಿ ಆಯೋಗಗಳನ್ನು ರಚನೆ ಮಾಡಿದ್ರು. ಸದಾಶಿವ ಆಯೋಗ ಆಯ್ತು, ಅದಾದ ನಂತರ ಮಾಧುಸ್ವಾಮಿ ಆಯೋಗ ಆಯ್ತು, ಅದಾದ ನಂತರ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಆಯ್ತು. ಹೀಗೆ 30 ವರ್ಷಗಳಿಂದ ಬರೀ ಆಯೋಗ ರಚನೆಯಲ್ಲೇ ಕಾಲ ಕಳೀತಾ ಇದ್ದಾರೆ. ಒಂದೆಲ್ಲ ಒಂದು ಸಮಾಜದವ್ರ ಕಡೆಯಿಂದ ಗುಂಪು ನೆಪ ಹೊಂದಿಸಿ ಮುಂದೂಡ್ತಾ ಬಂದಿದ್ದಾರೆ. ನಾವಿವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಆಗಸ್ಟ್ 1, 2024 ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅದರಂತೆ ಒಳ ಮೀಸಲಾತಿ ಜಾರಿ ಆಗಬೇಕು. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಎಲ್ಲ ಸಮುದಾಯಗಳ ಒಪ್ಪಿಗೆ ಪಡೆದು ಮಾಜಿ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರ ವರದಿಯನ್ನು SC ಜನಾಂಗಕ್ಕೆ, ಅದರಲ್ಲಿ ಮಾದಿಗರಿಗೆ 6%, ಸದಾಶಿವ ಆಯೋಗದಲ್ಲಿ 6 ಇತ್ತು. ಅದರಂತೆ ಚಲವಾದಿ ಸಮಾಜದವರಿಗೆ ಸದಾಶಿವ ಆಯೋಗದಲ್ಲಿ 5 ಇತ್ತು. ಅದನ್ನು 5 ಅದರಂತೆ ಗೋವಿ ಲಂಬಾಣಿ ಬಂಜಾರ ಸಮುದಾಯಗಳಿಗೆ 3% ಇತ್ತು. ಅದನ್ನು 4% ಹೆಚ್ಚು ಮಾಡಿದ್ವಿ. ಮತ್ತು ಹಲವಾರು ಜನಾಂಗದವ್ರಿಗೆ ಈ ಜನಾಂಗವನ್ನ ಪೈಪೋಟಿ ಮಾಡತಕ್ಕಂಥ ಶಕ್ತಿ ಇಲ್ಲದವ್ರಿಗೆ ಪ್ರತ್ಯೇಕ 1% ಮಾಡಿದ್ವಿ. ಹೀಗೆ 17% ಮೀಸಲಾತಿಯನ್ನು ಹಂಚಿಕೊಂಡಿದ್ವಿ, ನ್ಯಾಯಸಮ್ಮತವಾಗಿತ್ತು. ಮತ್ತು UPA ಗವರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಕಾಂಗ್ರೆಸ್ನ ನೇತೃತ್ವದ UPA ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಲಂಬಾಣಿ, ಗೋವಿ, ಕೊರಮ, ಕೊರ್ಚಕನ್ನ ತೆಗಿಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಅಭಿಪ್ರಾಯ ಕೇಳಿದ್ರು. ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ವರದಿಯನ್ನು ಕಳಿಸಿದ್ವಿ ಕೇಂದ್ರಕ್ಕೆ. ಯಾವ ಕಾರಣಕ್ಕೂ 101 ಜಾತಿಯಲ್ಲಿದ್ದವ್ರನ್ನ ಯಾರನ್ನೂ ತೆಗಿಬಾರ್ದು, ಅವ್ರವ್ರ ಪಾಲಿಗೆ ಅನುಗುಣವಾಗಿ, ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡಿ ಕಳಿಸಿದ್ವಿ. ಕೇಂದ್ರ ಸರ್ಕಾರದ ಆದೇಶನೂ ಅದೇ ಇತ್ತು. ನರೇಂದ್ರ ಮೋದಿಜಿ ಅವರ ಆಸೆನೂ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು ಹೇಳಿದಂತ ಒಂದು ಮಾತು ಏನಂದ್ರೆ, ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಲ್ಲ, ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ, ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಕೊಟ್ಟಿದ್ದು ಸರ್ಕಾರ ಬಂದಿದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿ ಕೊಡಿಸಿದ್ರು. ಅದನ್ನ ಜಾರಿ ಮಾಡಿ, ಇಲ್ಲ ನೀವೇ ಮಾಡಿದಂತ ಇವತ್ತೇನು ನಾಗಮೋಹನ್ ದಾಸ್ ಅವರ ವರದಿ ಅದ ಅದನ್ನಾದರೂ ಜಾರಿ ಮಾಡಿ, ಒಟ್ಟಾರೆ 16ನೇ ತಾರೀಕಿನೊಳಗಾಗಿ ಜಾರಿ ಮಾಡಬೇಕು. ಮಾಡದೇ ಇದ್ರೆ ಇದರ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗ್ತದನ್ನು ಎಚ್ಚರಿಕೆಯನ್ನು ಕೊಟ್ಟಿಗೆ ಬಯಸ್ತಾರೆ. 16ನೇ ತಾರೀಕಿಗೆ ಮಾಡದೇ ಇದ್ರೆ ರಾಜ್ಯದಲ್ಲಿ ಸರ್ಕಾರವನ್ನ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ. ತಹಸೀಲ್ದಾರ್ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೇವೆ, ಬೀಗ ಹಾಕ್ತೇವೆ. DC ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೇವೆ, ಬೀಗ ಹಾಕ್ತೇವೆ. ರಸ್ತೆ ತಡೆಗಳನ್ನು ಮಾಡ್ತೇವೆ. ಹೋರಾಟ ಉಗ್ರ ಸ್ವರೂಪ ಮಾಡ್ತೇವೆ. ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಇತ್ತು, ಅಂತ ರೀತಿಯ ಅಸಹಕಾರ ಚಳವಳಿಯನ್ನು ಮಾಡಲಿಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮೀಟಿಂಗ್ ನಾವೇನು ಹೇಳಕ್ಕೆ ಸರ್ಕಾರಕ್ಕೆ ಅಧಿಕಾರ. ನಿಮಗೆ ಏನಾದರೂ ಸರಿ ಅನ್ನಿಸದೇ ಇದ್ದರೆ ಸರಿಪಡಿಸುವಂತ ಅಧಿಕಾರ ನಿಮಗಿದೆ. ಸಬ್ಜೆಕ್ಟ್ ಕರೆಕ್ಷನ್ ಮಾಡಿ. ನಾವೇನು ಯಾವುದನ್ನು ಹೀಗೆ ಆಗ್ಬೇಕು ಅನ್ನೋದಲ್ಲ. ಒಳ ಮೀಸಲಾತಿ ಜಾರಿ ಮಾಡಿ, ಎಲ್ಲರಿಗೂ ಅದರ ಪಾಲ್ ಸಿಗಿ. ಒಬ್ಬರು ತಿಂತಾ ಇರೋದು, ಉಳಿದವ್ರು 99 ಮಂದಿ ನೋಡ್ಕೊತ ಕೂಡುದಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.